ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಕುತೂಹಲ ಮೂಡಿಸಿರುವಂತಹ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು. ಈಗ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಈ ಸೀಟ್ನ ಶಾಮನೂರ್ ಫ್ಯಾಮಿಲಿಯಿಂದ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಪಣ ತೊಟ್ಟಿರುವಂತದ್ದು, ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ನಮ್ಮ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು, ಅದೇ ರೀತಿ ಮಧು ಬಂಗಾರಪ್ಪನವರು, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರು ಅಬ್ದುಲ್ಲಾ ಖಾನ್ ಅವರು, ಕಾಡುಗೊಲ್ಲ ನಿಗಮ ಮಂಡಳಿಯ ಆರಗೆರೆ ಮಹೇಶ್ ಅವರು, ಸಾಕಷ್ಟು ಜನ ಈಗಾಗಲೇ ಕ್ಯಾಂಪೇನ್ ಮಾಡ್ತಿರುವಂತದ್ದು. ಇದು ದಕ್ಷಿಣ ಕ್ಷೇತ್ರದ ಕುಕುವಾಡ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ನಾವಿರುವಂತದ್ದು. ಸೊ ಬನ್ನಿ, ನಮ್ಮ ಜೊತೆ ಸಾಕಷ್ಟು ಜನ ಮುಖಂಡರಿದ್ದಾರೆ. ಯಾವ ರೀತಿ ಚುನಾವಣೆಯ ಸ್ಟ್ರಾಟಜಿ ನಡೀತಿದೆ ಅನ್ನೋದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಒಂದು ಮಾಹಿತಿಯನ್ನ ಪಡಿತೀನಿ. ಸರ್, ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲದೆ ಮೊದಲನೇ ಚುನಾವಣೆ ಎದುರಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಅವರು. ಸೊ ಇದು ಕಾಂಗ್ರೆಸ್ ಭದ್ರಕೂಟನೂ ಹೌದು. ನೋಡಿ, ಒಂದು ಬಹಳ ಈ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಬಹುಶಃ ಬೆಂಗಳೂರು ನಂತರ ಮಂಗಳೂರು ಇರ್ಬೋದು, ನಂತರ ಬರ್ತಕ್ಕಂಥ ಮೂರನೇ ಜಾಗದಲ್ಲಿ ಇರ್ತಕ್ಕಂಥದ್ದು ದಾವಣಗೆರೆ. ದಾವಣಗೆರೆ ಒಂದು ಶಿಕ್ಷಣ ಕಾಶಿ ಆಗ್ಬೇಕಾದಾಗ ಇದಕ್ಕೆ ಕಾಂಟ್ರಿಬ್ಯೂಷನ್ ಯಾರ್ದು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಶಾಮನೂರು ಶಿವಶಂಕರಪ್ಪ. ಜನಗಳೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದಂಥವ್ರು. ಸೊ ಈಗ ಅವ್ರ ಕಾಲದಲ್ಲಿ, ನಾನೇ ಸಣ್ಣ ನೀರಾವರಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಬ್ಯಾರೇಜಸ್ಸನ್ನು ಕೊಟ್ಟಿದ್ದು ಇಲ್ಲೇನೆ. ಅದು ಬ್ಯಾರೇಜಸ್ ಅಂತಂದರೆ ಭದ್ರಾ ನದಿಗೆ ಅಡ್ಡರಾಗಿ ಕಟ್ತಕ್ಕಂಥ ಬ್ಯಾರೇಜಸ್ಗಳನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅದನ್ನು ಈ ರೀತಿಯಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿರ್ಬೋದು, ಮೂಲಭೂತ ಸೌಕರ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವ್ರು ಶಾಮನೂರು. ಅದು ಸ್ವಾಭಾವಿಕವಾಗಿ ಅವರು ಅಕಾಲಿಕವಾಗಿ ನಿಧನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನಗಳಲ್ಲಿದೆ. ಇನ್ನಿರೋದು 2 ವರ್ಷ, ಅವ್ರನ್ನೇ ಯಾವತ್ತೂ ಕೂಡ ಮರೆಯೋಂಗಿಲ್ಲ. ಅವ್ರ ನೆನಪಿನಲ್ಲಿ 2 ವರ್ಷ ಅವರ ಕುಡಿಯನ್ನು ಬೆಳೆಸೋಣ ಅಂತಕ್ಕಂಥ ಮನೋಭಾವ ಭಾಳ ಜನದಲ್ಲಿದೆ. ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಕಂಪನೂ ಕೂಡ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಮರ್ಥನಿದ್ದಾನೆ, ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.